ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಕರ್ನಾಟಕ ಸರ್ಕಾರವನ್ನ ಅಸ್ಥಿರಗೊಳಿಸಲು ಪ್ರಯತ್ನಿಸುತ್ತಿರುವ ರಾಜ್ಯಪಾಲರನ್ನ ವಜಾಗೊಳಿಸುವಂತೆ ಒತ್ತಾಯಿಸಿ ಬೀಳಿಗೆಯಲ್ಲಿ ಇಂದು ವಿವಿಧ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ ನಡೆಯಿತು. ಬೀಳಿಗೆ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಪ್ರಾರಂಭವಾದ ಪ್ರತಿಭಟನಾ ರ್ಯಾಲಿಯು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನ ಹೊರಹಾಕಿದರು. ನಂತರ ಮಿನಿ ವಿಧಾನಸೌಧದ ಆವರಣದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ಬೃಹತ್ ಪ್ರಮಾಣದಲ್ಲಿ ಸೇರಿದರು. ಈ ವೇಳೆ ಮಾಜಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ಬಸವಪ್ರಭು ಸರ್ ನಾಡಗೌಡ ಹಾಗೂ ಎಂಎನ್ ಪಾಟೀಲ್ ಮಾತನಾಡಿದರು. ಇದು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರನ್ನ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದವರು ಕಪ್ಪು ಚುಕ್ಕೆ ತಂದು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸುವ ಷಡ್ಯಂತ್ರ ನಡೆಸಿದ್ದಾರೆ ಎಂದು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ನಾಯಕರ ವಿರುದ್ಧ ಕಿಡಿಕಾರಿದರು. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಲ್ಲ ವರ್ಗದ ಜನರ ಪರವಾಗಿ ಉತ್ತಮ ಆಡಳಿತ ನಡೆಸುತ್ತಿದ್ದಾರೆ. ಹೀಗೆ ಮುಂದುವರೆದರೆ ಬಿಜೆಪಿ ಮತ್ತು ಜೆಡಿಎಸ್ಗೆ ಅಧಿಕಾರ ಸಿಗುವುದಿಲ್ಲ ಎಂಬ ಭ್ರಮೆಯಲ್ಲಿ ಮುಖ್ಯಮಂತ್ರಿಗಳಿಗೆ ಇಲ್ಲಸಲ್ಲದ ಆರೋಪ ಮಾಡುತ್ತಾ ಈ ಕುತಂತ್ರ ನಡೆಸಿದ್ದಾರೆ ಎಂದು ದೂರಿದರು. ಇನ್ನು ಸಿಎಂ ಸಿದ್ದರಾಮಯ್ಯನವರ ಪತ್ನಿಗೆ ಯಾರ ಅವಧಿಯಲ್ಲಿ ಯಾರು ಪ್ಲಾಟ್ಗಳನ್ನು ಕೊಟ್ಟಿದ್ದಾರೆ ಎಂಬುದನ್ನು ಮೊದಲು ಬಿಜೆಪಿ ಮತ್ತು ಜೆಡಿಎಸ್ನವರು ಅರಿತುಕೊಳ್ಳಬೇಕು ಎಂದು ವಾಗ್ದಾಳಿ ಮಾಡಿದರು. ಇನ್ನು ಬಿಜೆಪಿ ಪಕ್ಷದಲ್ಲಿ ಎಷ್ಟು ಮುಖಂಡರು ಜೈಲಿಗೆ ಹೋಗಿ ಬಂದಿದ್ದಾರೆ ಎಂಬುದನ್ನು ಬಿಜೆಪಿಯವರು ಮೊದಲು ಅರಿತುಕೊಳ್ಳಬೇಕೆಂದು ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಅವರಿಗೆ ತಿರುಗೇಟು ಕೊಟ್ಟರು. ಇನ್ನು 40 ವರ್ಷಗಳಿಂದ ರಾಜಕೀಯ ಮಾಡುತ್ತಾ ಬಂದಿರುವ ಸಿದ್ದರಾಮಯ್ಯನವರ ಆಸ್ತಿಯನ್ನ ಎಷ್ಟು ಈಗ ಹೋರಾಟ ಮಾಡುತ್ತಿರುವವರ ಆಸ್ತಿ ಎಷ್ಟಿದೆ ಎಂಬುದನ್ನು ಜನರೇ ನೋಡಲಿ ಎಂದು ಸವಾಲು ಹಾಕಿದರು. ಇನ್ನು ರಾಜ್ಯಪಾಲರನ್ನ ಹಾಗೂ ಕೆಲವೊಂದು ಸಂಸ್ಥೆಗಳನ್ನು ತಮ್ಮಲ್ಲಿ ಇಟ್ಟುಕೊಂಡು ಆಡಳಿತ ನಡೆಸುತ್ತಿರುವ ಕೇಂದ್ರ ಬಿಜೆಪಿಯವರು ಇಂತಹ ಕುತಂತ್ರಗಳನ್ನು ಕೈಬಿಡಬೇಕು. ಇನ್ನು ರಾಜ್ಯಪಾಲರ ಬಗೆಗೆ ರಾಷ್ಟ್ರಪತಿಗಳು ಹೆಚ್ಚಿನ ಗಮನ ಹರಿಸಬೇಕು ಎಂದು ಒತ್ತಾಯಿಸಿ ತಹಶೀಲ್ದಾರ್ ಮೂಲಕ ರಾಷ್ಟ್ರಪತಿಗಳಿಗೆ ಪ್ರತಿಭಟನಾಕಾರರು ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಎಸ್.ಟಿ. ಪಾಟೀಲ್, ಹನುಮಂತ್ ಕಾಕಂಡ್ಕಿ, ಸಿದ್ದು ಸಾರಾವರಿ, ರಾಮನಗೌಡ ಜಕ್ಕನಗೌಡರ್, ಟಿ.ವೈ. ಜಾನಮಟ್ಟಿ, ನಿವೃತ್ತ ಡಿವೈಎಸ್ಪಿ ರವೀಂದ್ರ ಶಿರೂರ್, ಎಂ.ಬಿ. ಸೌದಾಗರ್, ಯಲ್ಲಪ್ಪ ಹೆಗಡೆ, ಹನುಮಂತ ಜಲ್ಲಿ, ಡಾಕ್ಟರ್ ಸಾಗರ್ ತೆಕ್ಕೆನ್ನವರ್, ಮಹದೇವ್ ಹಾದಿಮನಿ, ಸುರೇಂದ್ರ ನಾಯ್ಕ್, ಸಂಗಪ್ಪ ಕಂದಗಲ್, ಯಲ್ಲಪ್ಪ ಬಂಡಿ, ನ್ಯಾಯವಾದಿ ರಮೇಶ್ ಕರಿಗಾರ್, ಕಿರಣ್ ಬಾಳಗೋಳ್, ಪಡಿಯಪ್ಪ ಕರಿಗಾರ್, ಎಂಎಲ್ ಕೆಂಪಲಿಂಗಣ್ಣವರ್, ರಮೇಶ್ ಭೀಮಪ್ಪ ನಾಯ್ಕ್, ಸಿದ್ದು ಸಂಕಣ್ಣವರ್, ನಾಗೇಶ್ ಗಚ್ಚಿನಮನಿ, ಶಿವಾನಂದ ಮಾದರ್, ವಿಠಲ್ ಕಂಬಾರ್, ಶ್ರೀಶೈಲ್ ಜೋಗಣ್ಣವರ್, ಕಾಶಿಮಲಿ ಗೋಟೆ ಸೇರಿದಂತೆ ಹಲವಾರು ಗಣ್ಯರು, ವಿವಿಧ ಸಂಘಟನೆಯ ಮುಖಂಡರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಹನುಮಂತ್ ಬುರ್ಲಿ, ಬೀಳಿಗೆ. ಭಾರತೀಯ ಜನತಾ ಪಾರ್ಟಿಯವರ ಇದ್ರು, ಜೆಡಿಎಸ್ನವರು ಸದಸ್ಯರಿದ್ದರು, ಕಾಂಗ್ರೆಸ್ನವರು ಸದಸ್ಯರಿದ್ದರು. ಇದನ್ನ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಒಂದು ಕೆಟ್ಟ ಹೆಸರು ತರಬೇಕು, ಕಪ್ಪು ಚುಕ್ಕಿ ತರಬೇಕು ಅಂತ ಹೇಳಿ ಒಂದು ಕುತಂತ್ರವನ್ನು ನಡೆಸ್ತಾ ಇದ್ದಾರೆ. ಇದು ಯಾಕಂದ್ರೆ ಸಿದ್ದರಾಮಯ್ಯ ಅವರು ಕೊಟ್ಟಂತ ಯೋಜನೆಗಳು ಇವತ್ತು ಇಡೀ ರಾಜ್ಯದ ಮಹಿಳೆಯರಿಗೆ, ಯುವಕರಿಗೆ, ಎಲ್ಲ ಜನರಿಗೂ, ಎಲ್ಲ ವರ್ಗದವರಿಗೂ ಮುಟ್ತಾ ಇದಾವೆ. ಇದೇ ರೀತಿ ಮುಂದುವರಿತಪ್ಪ ಅಂತಂದ್ರೆ ಮುಂದೆ ನಮಗೆ ಉಳಿಗಾಲಿಲ್ಲ ಅನ್ನುವಂಥ ಒಂದು ವಿಷಯವನ್ನ JDSದವರಾಗಲಿ BJPಯವರಾಗಲಿ ಕುಡ್ಕೊಂಡು ಇದನ್ನು ಮಾಡ್ತಾ ಇದ್ದಾರೆ. ಇದು ಯಶಸ್ವಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಸಿದ್ದರಾಮಯ್ಯ ಅವರು ಕಳಂಕರಹಿತ ರಾಜಕಾರಣಿ. ಅವ್ರು ಎಂದೂ ಇಂಥ ಒಂದು ಭ್ರಷ್ಟಾಚಾರದಲ್ಲಿ ಆಗಲಿ ಎದುರಾಗೂ ಭಾಗಿಯಾಗೋದಲ್ಲ, ಹೇಳುವಂಥ ಪರಿಸ್ಥಿತಿನೂ ಬಂದಿಲ್ಲ. ಅದಕ್ಕೆ ನೀವು ಏನೇ ಮಾಡಿದರೂ ಅದು ಯಶಸ್ವಿ ಆಗೋದಿಲ್ಲ. ಮುಂದೆ ಇದು ನಮ್ಮ ಭಾಗದಾಗ ಒಂದು ಗಾದಿ ಮಾತೈತಿ, ಆಗಲೇ ಹೇಳಿದರು ನಮ್ಮ ಮಿತ್ರರೊಬ್ಬರು, ತಮ್ಮ ಗಂಗಾಳದಾಗ ಕತ್ತಿ ಬಿದ್ದೈತಿ, ಮಂದಿ ಗಂಗಾಳದಾಗಿಂದ ನೊಣ ಹುಡುಕಾಕ್ ಹೊಂಟಾರ. ಅದಕ್ಕೆ ಇದು ಯಶಸ್ವಿ ಆಗಲಾರ್ದಂಥದ್ದು. ನೀವು ಯಾರ್ಯಾರು ಭ್ರಷ್ಟಾಚಾರದ ವಿರೋಧ ನೀವು ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀರಿ, ಮೊದಲು ನಿಮ್ಮ ಮನೆ ಒಳಗೆ ಹೋಗಿ ನೀವು ಏನೇನು ಭ್ರಷ್ಟಾಚಾರ ಮಾಡಿರಿ, ಹಿಂದೆ ಕೋವಿಡ್ ಬಂದಾಗ ಎಷ್ಟು ದುಡ್ಡು ಹೊಡೆದಿರಿ, ಸರ್ಕಾರ ಇದ್ದಾಗ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದ ಸರ್ಕಾರ ಇದ್ದಾಗ ಎಷ್ಟು ದುಡ್ಡು ಹೊಡೆದಿರಿ, ಯಡಿಯೂರಪ್ಪ ಅವರ ಸರ್ಕಾರ ಇದ್ದಾಗ ಎಷ್ಟು ದುಡ್ಡು ಹೊಡೆದಿರಿ ಅನ್ನೋದನ್ನು ಇಡೀ ಜಗತ್ತು ಜಾಹೀರಾಗಿದೆ. ಅದಕ್ಕೆ ಮಾನ್ಯ ಸಲ ಇವರು ಭ್ರಷ್ಟಾಚಾರಿಗಳದಾರಂತ ನಿಮ್ಮನ್ನು ಅಗದಿ ಕನಿಷ್ಠ ಮತ ಕೇಳಿಸಿ ನಮಗೆ 136 ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದೊಳಗೆ ಗೆಲ್ಲಿಸಿಕೊಟ್ಟಂಥದ್ದು ಕರ್ನಾಟಕದ ಜನ. ನೀವು ಇವತ್ತು ಅವ್ರ ಯೋಜನೆಗಳಿಗೆ ಅಡ್ಡಿ ಆಗುವಂತ ಪ್ರಯತ್ನ ಮಾಡಿದ್ರೆ ಅವ್ರ ಶಾಪ ನಿಮ್ಗೆ ಹತ್ತೈತಿ ಅನ್ನೋಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಸರ್, ಅಶೋಕ್ ಮತ್ತು ವಿಜಯೇಂದ್ರ ಹೇಳ್ತಾರೆ, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸೀಟಿಂದ ಕೆಳಗಿಳಿಸತಕ್ಕಂಥ ಹೋರಾಟ ಮಾಡ್ತೀವಿ ಅಂತಕ್ಕಂಥ ಮಾತು ಹೇಳ್ತಾರೆ. ಅದಕ್ಕೆ ತಾವೇನು ಹೇಳ್ತಾರೆ? ಅದು ಅವರ ಭ್ರಮೆ. ಈ ಹಗಲು ಕನಸು ಅಂತಾರದು, ಮುಂಜಾನೆ ಕಣ್ಣು ತೆಗೆದು ಕನಸು ಕಾಣ್ತಾರ. ಅವ್ರಿಗೇನೈತಿ ಒಟ್ಟು ಸಿದ್ದರಾಮಯ್ಯ ಅವ್ರಿಗೆ ಕಪ್ಪು ಚುಕ್ಕಿ ತರಬೇಕು, ಅವ್ರ ವಿರುದ್ಧ ಇದನ್ನು ಸತತವಾಗಿ ಮತ್ತೆ ಈಗ ಮಾಡಕ್ ಕೆಲಸ ಏನೈತ್ರಿ ಅವ್ರಿಗೆ?
ಎಲ್ಲ ಯೋಜನೆಗಳ ಅನುಷ್ಠಾನಕ್ಕೆ ಬಂದಿದ್ದಾವೆ. ಇದೇ ಬಿಜೆಪಿ JDS ದವರು ಇವು 5 ಯೋಜನೆಗಳ ಅನುಷ್ಠಾನಕ್ಕೆ ತರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು. ಮೋದಿ ಅವರು ಹೇಳಿದ್ರು, ಕೇಂದ್ರದಿಂದನೂ ಹೇಳಿದ್ರು ಈ ಒಂದು ಆರ್ಥಿಕವಾಗಿ ನಿಭಾಯಿಸಕ್ಕೆ ಸಾಧ್ಯನೇ ಇಲ್ಲ ಅಂತ. ಆದ್ರೆ ಸಿದ್ದರಾಮಯ್ಯ ಅವರು ಅವಾಗೂ ಶೆಡ್ ಹೊಡೆದು ಹೇಳಿದ್ರು ಆರ್ಥಿಕವಾಗಿ ನಾನು ನಿಭಾಯಿಸ್ತೀನಿ ಅಂತ. ಈಗೂ ಕೂಡ ಅದೇ ಪ್ರಾಮಾಣಿಕವಾದಂಥ ಪ್ರಯತ್ನ ನಡೆಸಿದ್ದಾರೆ. ಹೋದ ವರ್ಷ 36,000 ಕೋಟಿ ಚಿಲ್ಲರು ಎಲ್ಲ ಯೋಜನೆಗಳಿಗೆ ಕೊಟ್ಟಿದ್ದಾರೆ. ಈ ವರ್ಷ 52,000 ಕೋಟಿ ರೂಪಾಯಿನ ಕೊಡುವಂಥ ಎಲ್ಲ ವ್ಯವಸ್ಥೆಗಳನ್ನು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮಾಡ್ಕೊಂಡಿದ್ದಾರೆ. 14 ಬಾರಿ ಬಜೆಟ್ ಅನ್ನು ಮಂಡಿಸಿ ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನ ಯಾರಾದ್ರೂ ತಿಳ್ಕೊಂಡೋದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಅನ್ನೋದನ್ನ ನಾವು ಮರಿಬಾರ್ದು. ಸರ್ ಆಗ ಹೇಳಿದ್ರಿ ಸರ್, ರಾಜ್ಯಪಾಲರು ಕೇಂದ್ರ ಸರ್ಕಾರದ ಒಂದು ಕೈಗೊಂಬೆ ಆಗಿ ಕೆಲಸ ಮಾಡ್ತಾ ಇರ್ತಿದ್ರಿ, ಅದು ಈ ರೀತಿ ಮತ್ತೊಮ್ಮೆ ಸಮರ್ಥನೆ ಮಾಡ್ಕೊತೀರಾ ಸರ್? 100% ರಾಜ್ಯಪಾಲರು ಇವತ್ತು ಭಾರತೀಯ ಜನತಾ ಪಾರ್ಟಿ 2014ರಿಂದ ಕೇಂದ್ರದಾಗ ಬಂದಾಗಿಂದ ರಾಜ್ಯಪಾಲರು ಎಲ್ಲರೂ ಕೈಗೊಂಬೆ ಆಗಿನೇ ಕೆಲಸ ಮಾಡಿದ್ದಾರೆ. ಇದನ್ನ ನೀವು ಹೇಳೋದು ಬೇಡ. ಒಬ್ಬ ರಾಜ್ಯಪಾಲರು ಜಮ್ಮು ಕಾಶ್ಮೀರದ ರಾಜ್ಯಪಾಲರಾದಂಥ ಮಲಿಕ್ ಅವರೇ ಹೇಳಿದರು, ನನ್ನ ಯಾವ ರೀತಿ ಉಪಯೋಗ ಮಾಡಿಕೊಂಡ್ರು ಜಮ್ಮು ಕಾಶ್ಮೀರದಲ್ಲಿ ಅಂತ ಹೇಳಿ ಅವರೇ ಕೂಡ ಕೇಂದ್ರದ ಮೇಲೆ ಆರೋಪವನ್ನು ಮಾಡಿದ್ದು ನಾವೆಲ್ಲ ಕಂಡಿದ್ದೀವಿ. ಅದಕ್ಕೆ ಇವರು ಎಲ್ಲೇ ಹೋದ್ರು, ಈಗ ನೋಡ್ರಿ, ಎಲ್ಲಿ ಯಾವ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇಲ್ಲ ಅಲ್ಲಿ ಕಾಡುವಂಥ ಪರಿಸ್ಥಿತಿಯನ್ನ ಅಥವಾ ಕಾಡುವಂಥ ಗವರ್ನರ್ಗಳನ್ನ ಇವರು ನಿವೃತ್ತಿ ಮಾಡಿರ್ತಾರಂತೆ. ವೆಸ್ಟ್ ಬೆಂಗಾಲ್ದಾಗ ಯಾವ ರೀತಿ ಮುಖ್ಯಮಂತ್ರಿಗೆ ಕಾಡ್ತಾ ಇದ್ದಾರೆ ಅವರು ಬೋಸ್ ಅವರು. ಇದು ಯಾವ್ಯಾವ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು ಬೇರೆ ಪಕ್ಷದ ಅಧಿಕಾರ ಇದೆ ಎಲ್ಲ ಗವರ್ನರ್ ಹಚ್ಚಿ ಅವ್ರನ್ನ ಕಾಡುವಂಥ. ತಮಿಳುನಾಡಿದಾಗ ಯಾವ ರೀತಿ ಕಿರ್ಕೊಳಕ್ ಕೊಡ್ತಾ ಇದ್ದಾರೆ. ಅದೇ ನಿಮ್ಗೆ ಇನ್ನೂ ಒಂದು ವಿಷಯನ ಹೇಳ್ತೀನಿ. ಎಲ್ಲ ರಾಜ್ಯಗಳ ಸ್ಪೀಕರ್ಗಳಿಗೆ ಒಂದು ವಿದೇಶದಲ್ಲಿ ಒಂದು ಕನ್ವೆನ್ಷನ್ ಇತ್ತು, ಅಂದ್ರೆ ಒಂದು ಕಾನ್ಫರೆನ್ಸ್ ಇತ್ತು. ಬಿಜೆಪಿ ರಾಜ್ಯದ ಯಾರ್ಯಾರು ಸ್ಪೀಕರ್ಗಳದಲ್ಲ ಎಲ್ಲರನ್ನೂ ಪರ್ಮಿಷನ್ ಕೊಟ್ಟೈತಿ ಕೇಂದ್ರ ಸರ್ಕಾರ ಹೋಗ್ಲಿಕ್ಕೆ. ಆದರೆ ಬಿಜೆಪಿ ವಿರೋಧವಾಗಿರುವಂಥ ಪಕ್ಷದ ಏನೇನು ಸ್ಪೀಕರ್ಗಳಿದ್ರೆ ಅವರಿಗೆ ಪರ್ಮಿಷನ್ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ. ಇದರ ನೋಡಿದ್ರೆ ಇದು ಕೇಂದ್ರ ಸರ್ಕಾರ ತಾರತಮ್ಯ ಮಾಡ್ತಾ ಇದೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ನಿಮ್ಗೆ ಗೊತ್ತಾಗ್ತದೆ.